ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ದ ಅನದರ್ ವಿಡಿಯೋ. ಫ್ರೆಂಡ್ಸ್, ನೋಡ್ರಿ, ಇದೆಲ್ಲವೂ ಕೂಡ ಏನಿದೆಯಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ನಂಬರ್ ಟ್ರಿಕ್. ಗೈಸ್, ಇವತ್ತಿನ ಒಂದು ಟ್ರಿಕ್ ಏನಿದೆ ನೋಡ್ರಿ. ಸೊ ಈ ಒಂದು ಮೊನ್ನೆ ಹೇಳಿರುವಂತ ಒಂದು ವಿಡಿಯೋದಲ್ಲಿ ಒಂದು ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೆ. ಇದು ಟ್ರಿಕ್ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ತುಂಬಾ ಜನ ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ, ಬ್ರೋ ನೀವು ಹೇಳಿರೋ ತರ ಟ್ರಿಕ್ ವರ್ಕ್ ಆಗುತ್ತೆ, ಬಟ್ ಕೆಲವೊಂದ್ಸಲ ಸೊ ಅದು ಉಲ್ಟಾ ಕೂಡ ಆಗುತ್ತೆ ಅಂತ. ಗೈಸ್ ನೋಡ್ರಿ, ನೀವು ಮೊನ್ನೆ ವಿಡಿಯೋ ಪೂರ್ತಿ ನೋಡಿಲ್ಲ ಅಂದ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ. ಸೊ ಈ ಒಂದು ಟ್ರಿಕ್ ಹೇಳಿದ್ದೀನಪ್ಪ ಅಂತಂದ್ರೆ ಅವಾಗ ಮಾತ್ರ ವರ್ಕ್ ಆಗುತ್ತೆ ಅಂತ ಅಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಟ್ರಿಕ್ ಅನ್ನ ನಾನು ವರ್ಕ್ ಮಾಡಿ ತೋರಿಸ್ತೀನಿ. ಇದು ಯಾವ ಟ್ರಿಕ್ ಅಪ್ಪ ಅಂತಂದ್ರೆ ಆಡ್ ಎವೆನ್ ಟ್ರಿಕ್. ಸೊ ಆಡ್ ಎವೆನ್ ಅಪ್ಪ ಅಂತಂದ್ರೆ ಸರಿ ಬೆಸ ಸಂಖ್ಯೆಯ ಒಂದು ಟ್ರಿಕ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು 14, ಇದು 13. ಸೊ ಗೈಸ್ ನೋಡ್ರಿ, ನಾವು ನಂಬರ್ಸ್ ನ ನೋಡ್ತಾ ಹೋದಾಗ ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಂಬರ್ಸ್ ಯಾವ ರೀತಿಗಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅನ್ಕೊಡ್ರಿ, 1, 2, 3, 4. ಸೊ ಓಕೆನಾ. ಸೊ ಈ ನಂಬರ್ ನಲ್ಲಿ ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಸರಿ ಸಂಖ್ಯೆ, ಇದು ಸರಿ ಸಂಖ್ಯೆ. ಸೊ ಈ ರೀತಿಯಾಗಿ ಬೆಸ ಸಂಖ್ಯೆ ಯಾವ್ದು ಅಂದ್ರೂ ಬತ್ತಪ್ಪ ಅಂತಂದ್ರೆ ಅದು ಏನಾಗಿರುತ್ತೆ ಅಪ್ಪ ಅಂತಂದ್ರೆ ಟೈಗರ್ ಆಗಿರುತ್ತೆ. ಓಕೆನಾ. ಸೊ ಇದು ಟೈಗರ್, ಇದು ಬೆಸ ಸಂಖ್ಯೆ. ಓಕೆನಾ. ಮತ್ತೆ ಅದೇ ಸರಿ ಸಂಖ್ಯೆ ಬತ್ತಪ್ಪ ಅಂದ್ರೆ ಅದು ಡ್ರ್ಯಾಗನ್ ಆಗಿರುತ್ತೆ. ಬೆಸ ಸಂಖ್ಯೆ ಬಂತಂದ್ರೆ ಅದು ಟೈಗರ್ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಬೆಸ ಸಂಖ್ಯೆ ಸರಿ ಸಂಖ್ಯೆ ಹೇಗೆ ಕಂಡು ಹಿಡಿಯೋದು, ಮತ್ತೆ ಅದೇ ರೀತಿ ಈ ಒಂದು ಟ್ರಿಕ್ ಅನ್ನ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಪೂರ್ತಿಯಾಗಿ. ಓಕೆನಾ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಬೇಡಿ, ಸರಿಯಾಗಿ ಕೇಳಿಸ್ಕೊಳ್ರಿ ಗೈಸ್. ಓಕೆನಾ. ಇವಾಗ 6 and 7 ಗೈಸ್ ನೋಡ್ರಿ, 60 and 79 ಇದಿದೆ. ಸೊ ಇದು ಏನಪ್ಪಾ ಅಂತಂದ್ರೆ ಇದು ಏನಿರುತ್ತಪ್ಪ ಅಂದ್ರೆ ರೊಕ್ಕ ಇರುತ್ತೆ ಇದು. ಓಕೆನಾ. ಸೊ ಅಮೌಂಟ್ ಅಂತ ಹೇಳೋದು ರೊಕ್ಕ ಇರುತ್ತೆ ಅಂತ ಹೇಳ್ತೀನಿ. 60 ಪ್ಲಸ್ ಇದು 70 ಪ್ಲಸ್ ಅಮೌಂಟ್. 6 ಪ್ಲಸ್ 7 ಎಷ್ಟಾಗುತ್ತೆ? 6 ಪ್ಲಸ್ 7 ಅಪ್ಪ ಅಂದ್ರೆ 13. 13ನಲ್ಲಿ ಒಂದು ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದ್ರೆ ಅದು ಏನು ಬೆಸ ಸರಿ ಸಂಖ್ಯೆ ಬರುತ್ತೆ. 13ನಲ್ಲಿ ಮೈನಸ್ ಮಾಡಿದ್ರೆ 12 ಬರುತ್ತೆ. 12 ಅಪ್ಪ ಅಂತಾರೆ ಅದು ಏನು ಸರಿ ಸಂಖ್ಯೆ. ಸರಿ ಸಂಖ್ಯೆ ಅಪ್ಪ ಅಂತಂದ್ರೆ ಇದಕ್ಕೆ ಹೋಗ್ಬೇಕು, ಈ ನೀಲಿ ಅಣ್ಣಗೆ ಹೋಗ್ಬೇಕು. ಸರಿ ಸಂಖ್ಯೆ ಬಂತ ನೋಡ್ರಿ, ಇವಾಗ ನೀಲಿ ಅಣ್ಣ ಬಂದ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಸೊ 100% ಟ್ರಿಕ್ ವರ್ಕ್ ಆಯ್ತು. ನಮ್ದು ಪಾಯಿಂಟ್ಸ್ ನೋಡ್ತಿರ್ಬೋದು ಸೊ ಎಷ್ಟಿದೆ ಅಂತ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ ಅಲ್ಲಿ 30 ಡೇ ಚಾಲೆಂಜ್ ಕೂಡ ನಡೀತಾ ಇದೆ. ಸೊ ಏನಪ್ಪಾ ಅಂತಂದ್ರೆ 5,000 ಕಾಯಿನ್ಸ್ ಇಂದ ನಾವು ಎಷ್ಟು ಮಾಡ್ಕೋತೀವಿ 1 ಮಂತ್ ನಲ್ಲಿ ಅಂತ. ಸೊ ಲಾಸ್ಟ್ ಟೈಮ್ ನಾನು ಈ ಒಂದು ನಂಬರ್ ನೋಡ್ಲಿಲ್ಲ, ಸೊ ಸಾರಿ. ಇವಾಗ ಟ್ರಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟ್ರಿಕ್ ನೋಡ್ತಾ ಹೋಗೋಣ ಗೈಸ್. ನೋಡ್ರಿ 75, 78. 7 ಪ್ಲಸ್ 7 ಫಸ್ಟ್ ಒಂದೇ ನಂಬರ್ ತಗೊಳ್ಳಿ. 7 ಪ್ಲಸ್ 7 ಎಷ್ಟಾಗುತ್ತೆ? 14 ಆಗುತ್ತೆ. 14 ಮೈನಸ್ 1 ಅಪ್ಪ ಅಂತಂದ್ರೆ ಎಷ್ಟಾಗುತ್ತೆ? 13 ಆಗುತ್ತೆ. 13 ಅನ್ನೋದು ಬೆಸ ಸಂಖ್ಯೆ. ಬೆಸ ಸಂಖ್ಯೆಗೆ ಹೋಗ್ಬೇಕು. ಸೊ ಲಾಸ್ಟ್ ಟೈಮ್ ವಿನ್ ಆಗಿದ್ವಿ, ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಲೆವೆಲ್. ಸೊ ಇನ್ ಕೇಸ್ ನಾವೇನಾದ್ರು ಲಾಸ್ಟ್ ಟೈಮ್ ಬರ್ಲಿಲ್ಲ ಅಂದ್ರೆ ಅದು ನಾವ್ ಏನ್ ಮಾಡ್ಬೇಕು? ಸೆಕೆಂಡ್ ಲೆವೆಲ್ ಹೋಗ್ಬೇಕು. ಸೊ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಇಲ್ಲಿದೆ ನೋಡ್ತಾ ಇರ್ಬೋದು. ಲೆವೆಲ್ ನೀನೇನೆ ಎಕ್ಸ್ಪ್ಲೇನ್ ಮಾಡಿದೀನಿ, ನೋಡ್ತಾ ಇರ್ಬೋದು. ಇವಾಗ ನಮ್ದು ಲೆವೆಲ್ ಬರ್ಲಿಲ್ಲ, ಸೊ ನಮ್ದು ಇದು ಬರ್ಬೇಕಿತ್ತು ಟ್ರಿಕ್ ನ ಪ್ರಕಾರ. ಇದ್ರಲ್ಲಿ ನೋಡ್ತಾ ಇರೋದು 8 and 6 ನೋಡ್ತಾ ಇರೋದು 84, 63. 8 ಪ್ಲಸ್ 6 ಒಂದ್ ನಂಬರ್ ನೋಡ್ತಾ ಇದೀವಿ. 8 ಪ್ಲಸ್ 6 ಅಪ್ಪ ಅಂತಂದ್ರೆ ಎಷ್ಟಾಗುತ್ತೆ? 14 ಆಗುತ್ತೆ. 14 ಅಪ್ಪ ಅಂತಂದ್ರೆ ಏನು? ಸರಿ ಸಂಖ್ಯೆ. ಸೊ ಸಾರಿ 8 ಪ್ಲಸ್ 6 ಅಪ್ಪ ಅಂದ್ರೆ 14. 14 ಅಂದ್ರೆ 1 ಮೈನಸ್ ಮಾಡಿದ್ರೆ ಎಷ್ಟು? 13. 13 ಅನ್ನೋದು ಒಂದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಅಪ್ಪ ಅಂತಂದ್ರೆ ಇಲ್ಲಿ. ಸೊ ಇದು ಏನ್ ಮಾಡ್ಬೇಕು ನಾವು? 300 ಕಾಯಿನ್ ಹಾಕಿದ್ವಿ. 300 ಕಾಯಿನ್ ಅಪ್ಪ ಅಂತಂದ್ರೆ ಇದು ಬೆಸ ಸಂಖ್ಯೆ ಬರುತ್ತೆ. ನೋಡೋಣ ಗೈಸ್, ಟ್ರಿಕ್ 100% ವರ್ಕ್ ಆಯ್ತು. ಈ ರೀತಿಯಾಗಿ ಟ್ರಿಕ್ ಅನ್ನ ಯೂಸ್ ಮಾಡ್ಬೇಕಾಗಿರುತ್ತೆ. ಸೊ ಟ್ರಿಕ್ ಯಾವ ರೀತಿಯಾಗಿ ಉಲ್ಟಾ ಹೊಡಿಯುತ್ತೆ ಏನನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಯಾವಾಗಪ್ಪ ಅಂತಂದ್ರೆ ಅದು ಕಂಟಿನ್ಯೂಸ್ ಆಗಿ ಹೋದಾಗ ಇದೇ ಟ್ರಿಕ್ ವರ್ಕ್ ಆಗ್ತಾ ಹೋಯ್ತಪ್ಪ ಅಂದ್ರೆ ನಮ್ಗೆ ಟೆನ್ಷನ್ ಇಲ್ಲ ಗೈಸ್, ವಿನ್ ಆಗ್ಬೋದು. ನೋಡ್ರಿ, ನಾನು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಲಾಸ್ಟ್ ಎಷ್ಟು ಬಂತು ಅಂತ ನಾನು ನೋಡ್ಲಿಲ್ಲ. ಇವಾಗ ಮತ್ತೆ ಟ್ರೈ ಮಾಡ್ತೀನಿ, ನೋಡೋಣ ಎಷ್ಟು ಬರುತ್ತೆ ಅಂತ. 5, ಓಕೆ 6. ಸೊ ಓಕೆ 6 ಪ್ಲಸ್ 5, 6 ಪ್ಲಸ್ 5 11. 11 ಮೈನಸ್ 1 10. 10 ಅಪ್ಪ ಅಂತಂದ್ರೆ ಅದು ಒಂದು ಏನಾಗತ್ತಪ್ಪ ಅಂತಂದ್ರೆ ಸರಿ ಸಂಖ್ಯೆ. 11 ಮೈನಸ್ 1 ಅಂದ್ರೆ 10. 10 ಅನ್ನೋದೊಂದು ಸರಿ ಸಂಖ್ಯೆ. ಸರಿ ಸಂಖ್ಯೆ ಅಪ್ಪ ಅಂತಂದ್ರೆ ನಾವು ಸರಿ ಸಂಖ್ಯೆಗೆ ಹೋಗ್ತಾ ಇದೀವಿ. ಒಂದೇ ಲೆವೆಲ್ ಅಪ್ಪ ಅಂತಂದ್ರೆ ಇದರಲ್ಲಿ ನೋಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ನೋಡ್ತಾ ಇರ್ಬೋದು. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ 100, 300, 600 ಈ ರೀತಿ. ಇಲ್ಲಿ ನೋಡ್ರಿ 6 ಪ್ಲಸ್ 7 ನೋಡ್ರಿ ಬರ್ಲಿಲ್ಲ. ಓಕೆ ಬರ್ಲಿಲ್ಲ, ತಲೆ ಕೆಡಿಸ್ಕೊಬೇಡಿ. 6 ಇಲ್ಲಿ 7. 6 ಪ್ಲಸ್ 7 ಎಷ್ಟಾಗುತ್ತಪ್ಪ ಅಂದ್ರೆ 13. 13 ಮೈನಸ್ 1 12. 12 ಅಪ್ಪ ಅಂತಂದ್ರೆ ಸರಿ ಸಂಖ್ಯೆ. ಸರಿ ಸಂಖ್ಯೆಗೆ ನಾವು ಏನ್ ಮಾಡ್ಬೇಕು? ಇಲ್ಲಿ ಹೋಗ್ಬೇಕು. ಅದು ಎಷ್ಟು? ಲಾಸ್ಟ್ ಟೈಮ್ ನಾವು ಹೋಗಿದೀವಿ. ಇವಾಗ ಲಾಸ್ಟ್ ಟೈಮ್ ನಮ್ದು ಬರ್ಲಿಲ್ಲ, ಸಾರಿ ಪ್ರೆಸ್ ಆಗ್ತಾ ಮಿಸ್ಟೇಕ್ ಆಯ್ತು. ಇಲ್ಲಿ
ಮೂರ್ನೂರು 300 ಕಾಯಿನ್ ಹಾಕ್ಬೇಕು ನಾವು ಅಷ್ಟೇನೆ. ಇಲ್ಲಿ ಚೆನ್ನಾಗಿ ಮಾಡ್ಕೋಬಹುದು ಡೈಲಿ. ಇದರಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ. ಎಲ್ಲರೂ ಕೂಡ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ಕೋಬಹುದು. ಓಕೆನಾ? ನೋಡ್ತಾ ಇರ್ಬೋದು ನಂದು ಮೈನಸ್ ಇದು ಪ್ಲಸ್ ಆಯ್ತು. ಇಲ್ಲಿ 6 and 8 ಇವಾಗ 6 ಬಂದಿತ್ತು, 8 ಬಂದಿತ್ತು. 6 and 8 ಅಪ್ಪ ಅಂತಂದ್ರೆ ಎಷ್ಟಾಗುತ್ತೆ? ಸೊ 14 ಮೈನಸ್ 1 13. 13 ಅನ್ನೋದು ಒಂದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಕಡೆಗೆ ಹೋಗೋಣ. ಲಾಸ್ಟ್ ಟೈಮ್ ವಿನ್ ಆಗಿದ್ವಿ. ಸೊ ಇದರಲ್ಲಿ ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಟ್ರಿಕ್ ವರ್ಕ್ ಆಗುತ್ತೆ, ಟ್ರಿಕ್ ಯೂಸ್ ಮಾಡಬೇಕು. ಇನ್ ಕೇಸ್ ಕಂಟಿನ್ಯೂಸ್ ಆಗಿ ನಮಗೆ 3 ಟೈಮ್ ನಾವು ಹೇಳಿರೋದು ಗೆಸ್ ಮಾಡಿರೋದು ಬರಲಿಲ್ಲಪ್ಪ ಅಂತಂದ್ರೆ ತಲೆ ಕೆಡಿಸ್ಕೊಬಾರ್ದು. 7 and 6 ನೋಡಿ ನಮ್ ಓಕೆ 7 6 ಎಷ್ಟು 13. 13 ಮೈನಸ್ 1 ಅಂದ್ರೆ 12. 12 ಅನ್ನೋದು ಒಂದು ಸರಿ ಸಂಖ್ಯೆ. ಓಕೆನಾ? ಈ ಒಂದು ಸರಿ ಸಂಖ್ಯೆಗೆ ನಾವು ಲಾಸ್ಟ್ ಟೈಮ್ ಬಂದಿದೆ ನಾವು ಹೇಳಿರೋದು. ಇವಾಗ ಈ ರೀತಿಯಾಗಿ ಟ್ರಿಕ್ ಅರ್ನಿಂಗ್ ಮಾಡ್ತಾ ಹೋದ್ವಿ ಅಂದ್ರೆ ನಮ್ ಟ್ರಿಕ್ ವರ್ಕ್ ಆಗುತ್ತೆ. 100% ಹೇಳ್ತೀನಿ ನಾನು, ವರ್ಕ್ ಆಗುತ್ತೆ. ಯಾವುದೇ ರೀತಿಯಾಗಿ ತಲೆಗೆಡಿಸ್ಕೋಬೇಡಿ. ಓಕೆನಾ? ಸೊ ನೋಡ್ತಾ ಇರ್ಬೋದು ನಾವು ಹೇಳಿರೋ ಟ್ರಿಕ್ ಬರಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಸೊ 7 + 5 7 + 5 ಎಷ್ಟಾಗುತ್ತೆ? 12. 12 ಮೈನಸ್ 1 11. 11 ಅನ್ನೋದು ಬೆಸ ಸಂಖ್ಯೆ. ಓಕೆ, ಎಸ್, ನೀವು ಹೇಳಿರೋದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಅಪ್ಪ ಅಂತಂದ್ರೆ ಇಲ್ಲಿ ಟೈಗರ್ ಅಣ್ಣನ ಬಳಿ ಬರ್ಬೇಕು. ಟೈಗರ್ ಅಣ್ಣನ ಬಳಿ ಬಂದಿದ್ದೀನಿ. ಟೈಗರ್ ಅಣ್ಣನ ಬಳಿ ನೋಡ್ತಾ ಇರ್ಬೋದು. ಇವಾಗ ಟೈಗರ್ ಅಣ್ಣ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನಮ್ದು ಸೆಕೆಂಡ್ ಲೆವೆಲ್ ಹೋಗ್ತದೆ. ಸೆಕೆಂಡ್ ಲೆವೆಲ್ ಹೋಗ್ತಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕು ನಾನು ಹೇಳ್ತೀನಿ ನಿಮ್ಗೆ. ಓಕೆ, ಏನಾಯ್ತು ಇದರಲ್ಲಿ? ಓಕೆ, 8 6 8 + 6 14. 14 ಮೈನಸ್ 1 13. 13 ಅಂದ್ರೆ ಬೆಸ. ಸೊ ಓಕೆನಾ? ಬೆಸಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು, ಲಾಸ್ಟ್ ಟೈಮ್ ಏನಿಲ್ಲ ವಿನ್ ಆಗಿದ್ದಿರೋದೇ. ಲಾಸ್ಟ್ ಟೈಮ್ ಟೈ ಆಗಿತ್ತು. ಮತ್ತೆ ನೋಡ್ತಾ ಇರ್ಬೋದು 100 ಕಾಯಿನ್ ಹಾಕಿದ್ದೀನಿ ನಾನು. ಗೈಸ್ ನಾನು ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಏರಾಪೇರಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೋದು. 10 + 3 10 + 3 ಸಾರಿ 1 + 3 4. 4 ಮೈನಸ್ 1 3. 3 ಅಂತಂದ್ರೆ ಇದೆ. ಬಟ್ ಆದ್ರೆ ನಾವು ಟ್ರೆಂಡ್ ನೋಡ್ತಾ ಹೋಗ್ತೀನಿ. ಇವಾಗ ನೋಡ್ರಿ ನಮ್ ಟ್ರಿಕ್ ಪ್ರಕಾರ ಇದು ಬರ್ತಾ ಇದೆ. ಬಟ್ ಇಲ್ಲಿ ಟ್ರೆಂಡ್ ನೋಡ್ತಾ ಹೋದಾಗ ನನಗೆ ಇದು ತೋರಿಸುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಟ್ರೆಂಡ್ ಫಾಲೋ ಮಾಡ್ಬೇಕಾ ಅಥವಾ ಟ್ರಿಕ್ ಫಾಲೋ ಮಾಡ್ಬೇಕಾ? ನಾನು ಇದೊಂದ್ಸಲ ಟ್ರೆಂಡ್ ಫಾಲೋ ಮಾಡ್ತೀನಿ. ನನಗೆ ಅನ್ಸುತ್ತೆ ಇದೆ ಇದು ಬರುತ್ತೆ ಅಂತ. ಬಟ್ ನೋಡೋಣ ಏನಾಗುತ್ತೆ ಅಂತ. ನನಗೆ ಅನ್ಸುತ್ತೆ ಇದು ಬರುತ್ತೆ ಅಂತ. ಬಟ್ ನೋಡ್ರಿ, ನಾನು ಟ್ರೆಂಡ್ ಫಾಲೋ ಮಾಡಿದೆ, ಟ್ರೆಂಡ್ ಬರಲಿಲ್ಲ, ನಮ್ ಟ್ರಿಕ್ ಬಂತು. ಸೊ ನಾನು ಹೇಳಿರೋ ಪ್ರಕಾರ ಟ್ರಿಕ್ ಯೂಸ್ ಮಾಡಿದೆ ಅಂದ್ರೆ ಟ್ರಿಕ್ ನಲ್ಲಿ 3 + 1 4 4 ಮೈನಸ್ 1 ಅಪ್ಪ ಅಂತಂದ್ರೆ 3 ಬರ್ತಿತ್ತು. ಅದು ಟ್ರಿಕ್ ವರ್ಕ್ ಆಗ್ತಿತ್ತು. ಸೊ ಲಾಸ್ಟ್ ಟೈಮ್ ಇದು ನಂಬರ್ ಎಷ್ಟು ಬಂತಂತ ನೋಡ್ಲಿಲ್ಲ, ಸಾರಿ. ಈ ರೀತಿಯಾಗಿ ನಾನು ಟ್ರೆಂಡ್ ನ ಫಾಲೋ ಮಾಡಿದ್ರೆ ನನ್ಗೇನಾಯ್ತು, ಹೋಗ್ಬಿಡ್ತು. ಟ್ರಿಕ್ ಫಾಲೋ ಮಾಡಿದ್ರೆ, ಟ್ರಿಕ್ ನ ಫಾಲೋ ಮಾಡಿದ್ರೆ ವಿನ್ ಆಯ್ತು. ಈ ರೀತಿಯಾಗಿ ನಮ್ದು ಇರುತ್ತೆ ಇದು ಟ್ರಿಕ್. ಸೊ ಓಕೆನಾ? ನಾವು ಫಾಲೋ ಮಾಡ್ಬೇಕು. 7 6 ನೋಡ್ತಾ ಇರ್ಬೋದು. 7 6 7 6 ಅಪ್ಪ ಅಂತಂದ್ರೆ 7 + 6 ಅಪ್ಪ ಅಂದ್ರೆ 13. 13 ನಲ್ಲಿ -1 ಮಾಡ್ಬೇಕು. -1 ಮಾಡಿದೆ ಅಂದ್ರೆ 12 ಬರ್ತದೆ. 12 ಬಂದ್ರೆ ನಮ್ದು ಇದು 12 ಅನ್ನೋದೊಂದು ಸರಿ ಸಂಖ್ಯೆ ಅಪ್ಪ ಅಂತಂದ್ರೆ ಇದು ಲಾಸ್ಟ್ ಟೈಮ್ ಹೋಗಿತ್ತು ನಮ್ದು. ಹೋದ್ರೆ ಸಾರಿ ಗೈ, ಮಿಸ್ಟೇಕ್ ಆಗ್ಬಿಟ್ಟು 7 ಆಯ್ತು. ಬಟ್ ಓಕೆ, ನೋ ಪ್ರಾಬ್ಲಮ್. ಬಟ್ ನಮ್ ಟ್ರಿಕ್ ಬರ್ಲಿಲ್ಲ. 2 ಸಲ ಹೋಗಿತ್ತು. ಇವಾಗ ನೋಡ್ರಿ 6 + 6 ಬಂದಿದೆ ಇವಾಗ. ಬಟ್ ಇದು ನಾನು ಮಿಸ್ಟೇಕ್ ಆಗಿರೋದು. ಬಟ್ ನೀವು ಆ ರೀತಿಯಾಗಿ ಮಾಡ್ಬೇಡಿ. ನಮ್ದು ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನೋಡ್ತಾ ಇರ್ಬೋದು. ನಾವು ಕ್ಲಿಕ್ ಮಾಡಿದ್ರು ನಾನು ಹೋಗಿದ್ಲ ಅವ್ರು. 6 + 6 12. 12 - 1 ಅಂದ್ರೆ 11. 11 ಅಪ್ಪ ಅಂತಂದ್ರೆ ಇದು ಯಾವ್ದು ಬರ್ಬೇಕು? ಇದು ಬರ್ಬೇಕು. ಓಕೆನಾ? ನಾವು ಟ್ರಿಕ್ ನ ಯೂಸ್ ಮಾಡ್ತಾ ಹೋದಾಗ ನಮ್ಗೆ ಏನಾಗ್ಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ ಲೆವೆಲ್ ಇದೆ ಅದೇ ತರ ಹೋಗ್ಬೇಕು. ನಂತರ ಈ ತರ ಹೇಗ್ ಬೇಕಾದಾಗ ಮಾಡಕ್ ಹೋಗ್ಬಾರ್ದು. ಹೇಗ್ ಬೇಕಾದಾಗ ಮಾಡಿದ್ರೆ ಹೇಗ ಆಗುತ್ತೆ. ಇವಾಗ ನೋಡ್ರಿ, ನಾನು ಹೇಳೋ ಒಂದು ಟೈಮ್ ಬಂತು. ನಾನು ಹೇಳೋ ಟೈಮ್ ಏನ್ ಬಂತಪ್ಪ ಅಂದ್ರೆ, ಮೊನ್ನೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಟ್ರಿಕ್ ಕೆಲವೊಂದ್ಸಲ ಉಲ್ಟಾ ಹೊಡೆಯುತ್ತೆ ಅಂತ. ನಾನು ನಿಮ್ಗೆ ಹೇಳಿದೆ 3 ಸಲ ನಮ್ದು ಕಂಟಿನ್ಯೂ ಐತಿ. ಇವಾಗ 3 ಸಲ ಕಂಟಿನ್ಯೂ ಹೋದ್ರೆ ನಮ್ ಟ್ರಿಕ್ ಉಲ್ಟಾ ಆಗ್ತಾ ಇದೆ. ನಾವು ಟ್ರಿಕ್ ಉಲ್ಟಾ ಮಾಡಿ ಫಾಲೋ ಮಾಡ್ಬೇಕು ಅಂತ. ಸೊ ಓಕೆ, ಇವಾಗ ನೋಡೋಣ ಗೈಸ್. ನಾನು ನಂಬರ್ ನೋಡ್ಲಿಲ್ಲ, ಇವಾಗ ನಂಬರ್ ನೋಡ್ತೀನಿ. ನಮ್ ಟ್ರಿಕ್ ಯಾವ ರೀತಿಯಾಗಿರುತ್ತೆ ಆ ರೀತಿಗೆ ಉಲ್ಟಾ ಹೋಗ್ಬೇಕು. ನಾವು ಉಲ್ಟಾ ನೋಡ್ತಾ ಹೋಗೋಣ. 7 ಇಲ್ಲಿ +5 ಅಂದ್ರೆ 12 ಮತ್ತೆ -1 ಎಷ್ಟಾಯ್ತು? 11 ಅನ್ನೋದು ಏನಪ್ಪಾ ಅಂತಂದ್ರೆ ಅದು
ಬೆಸ ಸಂಖ್ಯೆ. ಬಟ್ ಆದ್ರೆ ನಾವು ಇವಾಗ ಉಲ್ಟಾಗೆ ಹೋಗ್ಬೇಕು. ಉಲ್ಟಾ ಹೇಗೆ ಹೋಗ್ತೀನಿ ನಾನು ನೋಡ್ರಿ. ಓಕೆ ಗೈಸ್, ಸಾರಿ, ನಂದು ಮಿಸ್ಟೇಕ್ ಆಗ್ತಾ ಇದೆ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಡೈರೆಕ್ಟ್ ಆಗಿ ಹೀಗೆ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಆದ್ರೆ ನೋಡ್ರಿ, ನಾನು ಟ್ರಿಕ್ ಹೇಳಿದ್ದೆ ಅಲ್ವಾ, ಸೊ ಟ್ರಿಕ್ ಹೇಳಿದ್ರೆ ಹಾಗೆ ಟ್ರಿಕ್ ನ ಉಲ್ಟಾ ಬಂತು. ಉಲ್ಟಾ ಬಂದಿರೋದ್ರಿಂದ ನಂದು ವಿನಂತಿ ಇಲ್ಲಿ 6 + 5, 6 + 5 ಅಪ್ಪ ಅಂತಂದ್ರೆ 11, 11 - 1 ಅಪ್ಪ ಅಂತಂದ್ರೆ 10, 10 ಅನ್ನೋದು ನಮ್ದು ಸರಿ ಸಂಖ್ಯೆ. ಸರಿ ಸಂಖ್ಯೆ ನಮ್ದು ಬರ್ತಾ ಇದೆ ಟ್ರಿಕ್ ನ ಪ್ರಕಾರ ಬರ್ತದೆ. ಟ್ರಿಕ್ ನ ಉಲ್ಟಾ ಹೋಗ್ತಾ ಇದೀವಿ ನಾವು ಇವಾಗ, ಓಕೆನಾ? ಸೊ ಟ್ರಿಕ್ ನ ಉಲ್ಟಾ ಹೋದಾಗ ನಮ್ದು ಬೆಸ ಬರಬೇಕು. ಟ್ರಿಕ್ ನ ಪ್ರಕಾರ ಇದು, ಬಟ್ ಆದ್ರೆ ನಾನು ಉಲ್ಟಾ ಹೋಗಿದ್ದೀನಿ. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಯಾವಾಗ್ಲೂ ಕೂಡ ಟ್ರಿಕ್ ಅನ್ನ ವೆರಿಫೈ ಮಾಡ್ಕೊಂಡು ಯೂಸ್ ಮಾಡ್ಬೇಕು. ನಾನು ಯಾವಾಗ್ಲೂ ಕೂಡ ಹೇಳಿದ್ದೀನಿ, ಟೈ ಆಯ್ತು, ನೋ ಪ್ರಾಬ್ಲಮ್. ಸೊ ಯಾವಾಗ್ಲೂ ಕೂಡ ನೀವು ಏನ್ ಮಾಡ್ಬೇಕು, ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು. 30 ಡೇ ಚಾಲೆಂಜ್ ನಲ್ಲಿ ನೀವು ಏನಾದ್ರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಪಾರ್ಟಿಸಿಪೇಟ್ ಮಾಡಬಹುದು. 30 ಡೇ ಚಾಲೆಂಜ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬಹುದಪ್ಪ ಅಂತಂದ್ರೆ ತುಂಬಾ ಈಸಿ ಇದೆ. ನಮ್ ಜೊತೆ ನೀವೇನಾದ್ರೂ ಕೂಡಿ 30 ಡೇ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಪ್ಪ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈ ಒಂದು ಗ್ರೂಪ್ ನಲ್ಲಿ 30 ಡೇ ಚಾಲೆಂಜ್ ನಲ್ಲಿ ಜಾಯಿನ್ ಆಗಿ, ಜಾಯಿನ್ ಆದ ತಕ್ಷಣ ನಿಮ್ಗೆ ಪ್ರತಿದಿನ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಾವು ಕಾಯಿನ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದೀವಿ ಅಂತ, ಓಕೆನಾ? ಸೊ ನೋಡ್ತಾ ಇರಬಹುದು, ನಮ್ದು ಲಾಸ್ಟ್ ಟೈಮ್ ಪ್ರಿಡಿಕ್ಷನ್ ಆಗಿದೆ. ಒನ್ ಸೆಷನ್ ಕಂಪ್ಲೀಟ್ ಆಗಿದೆ. ಸೊ ಒನ್ ಸೆಷನ್ ನಲ್ಲಿ ನಾವು ಎಷ್ಟೆಷ್ಟು ಪ್ರಾಫಿಟ್ ಮಾಡ್ಕೊಂಡಿದ್ವಿ ಏನ್ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪ್ರಾಫಿಟ್ 1500+ ಪ್ರಾಫಿಟ್ ಬುಕ್ ಆಗಿದೆ ಲಾಸ್ಟ್ ಟೈಮು. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸೆಷನ್ ಅನ್ನ ಫಾಲೋ ಮಾಡ್ಬೋದು. ಡೈಲಿ 3 ಸೆಷನ್ ನಡೀತೆ. ಸೊ 3 ಸೆಷನ್ ನ ಫಾಲೋ ಮಾಡಬಹುದು. 3 ಸೆಷನ್ ಟೈಮಿಂಗ್ ಬಂದ್ಬಿಟ್ಟು 12 ಗಂಟೆ, 7:30 ಗಂಟೆ, 8:30 ಗಂಟೆ. ಸೊ ಈ ರೀತಿಗೆ ಮಧ್ಯಾಹ್ನ 12, ಸಂಜೆ 7:30 ಮತ್ತೆ ರಾತ್ರಿ 8:30. ಸೊ ಅದೇ ರೀತಿಯಾಗಿ ನಮ್ದು 30 ಡೇ ಚಾಲೆಂಜ್ ನಡೀತಾ ಇದೆ. 30 ಡೇ ಚಾಲೆಂಜ್ ನಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕ್ಯಾಪಿಟಲ್ ಇರುತ್ತೆ ನಮ್ದು. ಡೇ 1, ಡೇ 2, ಡೇ 3 ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇವತ್ತಿರೋದು ಡೇ 4. ಸೊ ಡೇ 3 ನಲ್ಲಿ ನಮ್ದು ಇಷ್ಟು ಅಮೌಂಟ್ ಇತ್ತು. ಸೊ ಲಾಸ್ಟ್ ನಾವು ಒಂದು ಸೆಷನ್ ಕಂಪ್ಲೀಟ್ ಮಾಡಿದೀವಿ. ಸೊ ಅದೇ ರೀತಿ ನಾನು ಒಂದು ವಾಲೆಟ್ ನಲ್ಲಿ ಇರುವಂತ ಒಂದು ಕಾಯಿನ್ಸ್ ನೋಡಿರ್ಬೋದು. ಇನ್ನು ಡೇ 4 ಅಪ್ಡೇಟ್ ಆಗುತ್ತೆ. ಇದೇ ರೀತಿಯಾಗಿ ನೀವು ಕೂಡ ಏನ್ ಮಾಡ್ಬೋದು, ಇಷ್ಟೊಂದು ಕ್ಯಾಪಿಟಲ್ ಇಟ್ಕೊಂಡು ಮತ್ತೆ ರಿಕವರಿಗೆ ಇಷ್ಟು ಇಟ್ಕೊಂಡು ಟೋಟಲ್ ನಾವು ಏನ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಷ್ಟು ಇಟ್ಕೊಂಡ್ಬಿಟ್ಟು 30 ಡೇ ಚಾಲೆಂಜ್ ನಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಟ್ ಮಾಡಿ ಈ ಗ್ರೂಪ್ ನಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗ್ಬಿಟ್ಟು ನಮ್ ಜೊತೆ ಅರ್ನಿಂಗ್ ಮಾಡ್ಬೋದು. ಓಕೆ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಟ್ರಿಕ್ ನ ಹೇಗ ಆಯ್ತು ಅಂತ ನಾನು ನಿಮ್ಗೆ ಲೈವ್ ತೋರಿಸಿದೀನಿ. ಸೊ ಟ್ರಿಕ್ ಯಾವ ರೀತಿಯಾಗಿ ವರ್ಕ್ ಆಯ್ತು ಅಂಡ್ ಅದೇ ರೀತಿಗೆ ಟ್ರಿಕ್ ಉಲ್ಟಾ ಆದಾಗ ನಾವು ಯಾವ ರೀತಿಯಾಗಿ ಪ್ಲೇ ಮಾಡಿದ್ವಿ ಅನ್ನೋದು ಕೂಡ ನಿಮ್ಗೆ ತೋರಿಸಿದೆ. ಮಾಡ್ತಾ ಹೋದ್ರಿ ನಾನು ಹೇಳಿದ್ರೆ ಆಗಪ್ಪ ಅಂತಂದ್ರೆ ನೀವು ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೋತೀರಾ ಇದ್ರಲ್ಲಿ, ಓಕೆನಾ? ಸೊ ತುಂಬಾ ಚೆನ್ನಾಗಪ್ಪ ಅಂತಂದ್ರೆ ಅತಿ ಹೆಚ್ಚನ್ನು ಮಾಡ್ಕೊಂತೀರಾ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.